ನಮಸ್ಕಾರ ವೀಕ್ಷಕರೇ. ಈ ದಿನ ನಮ್ಮ ಹಿತ್ತಲಿನಲ್ಲಿ ಇರುವಂತಹ ನಮ್ಮ ಪುಟಾಣಿ ಗಾರ್ಡನ್ನಲ್ಲಿ ನಮ್ಮ ಶ್ರೀಮತಿ ಮಹಾಲಕ್ಷ್ಮಿಯವರು ಬೆಳೆದಿರುವಂತಹ ಒಂದೊಂದೇ ಗಿಡಗಳನ್ನು ತಮಗೆ ಪರಿಚಯಿಸುತ್ತಿದ್ದೇವೆ. ಹಾಗೆ ನಿನ್ನೆ ನಾವು ಅಗ್ನಿಶಿಖಾ ಅಂತ ಒಂದು ಪ್ಲ್ಯಾಂಟ್ ಅಂದರೆ ಒಂದು ಸಸ್ಯದ ಬಗ್ಗೆ ಮಾತಾಡಿದ್ವಿ. ಸೊ ಇದು ಈ ದಿನ ನಾವು ದೊಡ್ಡ ಪತ್ರೆ, ಅದು ಈಗ ಮಾತಾಡುವಾಗ ಆಡು ಭಾಷೆಯಲ್ಲಿ ದೊಡ್ಡಿ ಪತ್ರೆ ಆಗಿಬಿಟ್ಟಿದೆ, ಅದಕ್ಕೆ ದೊಡ್ಡ ಪತ್ರೆ ಅಂತ ಹೇಳ್ತಾರೆ. ಇದಕ್ಕೆ ಇಂಡಿಯನ್ ಮಿಂಟ್ ಅಂತಲೂ ಹೇಳ್ತಾರೆ. ಇದು ಮೆಕ್ಸಿಕನ್ ಮಿಂಟ್ ಪ್ಲ್ಯಾಂಟ್ ಅಂತ, ಇದು ಕಾಮನ್ ಆಗಿ ಇದು ಫೇಮಸ್ ಆಗಿರೋದು ಮೆಕ್ಸಿಕನ್ ಮಿಂಟ್ ಪ್ಲ್ಯಾಂಟ್ ಅಂತ. ಇದಕ್ಕೆ ಇಂಡಿಯನ್ ಬಾರೇಜ್ ಅಂತಲೂ ಹೇಳ್ತಾರೆ. ಇದಕ್ಕೆ ಅಜ್ವೈನ್ ಪತ್ತಾ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಕರ್ಪೂರವಲ್ಲಿ ಅಜ್ವೈನ್ ಅಂತ ತಮಿಳಿನಲ್ಲಿ ಹೇಳ್ತಾರೆ. ಇದಕ್ಕೆ ಬೊಟಾನಿಕಲ್ ನೇಮು ಕೋಲಿಯಸ್ ಆಂಬಾಯ್ನಿಕಸ್. ಸೊ ಇದರ ಒಂದು ಬೆನಿಫಿಟ್ಸ್, ಇದರಿಂದ ಆಗೋ ಉತ್ತಮ ಆರೋಗ್ಯಕ್ಕೆ ಬಹಳ ಉತ್ತಮ. ಇದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್, ಔಷಧಿ ಸಸ್ಯ ಇದು. ಇದರಿಂದ ಉಸಿರಾಟ ತೊಂದರೆಗಳು, ಕೆಮ್ಮಲ್ಲಿ ಉಪಯೋಗಿಸ್ತಾರೆ. ಹಾಗೆ ಇದು ಆ್ಯಂಟಿ ಕ್ಯಾನ್ಸರಸ್ ಅಂದರೆ ಆ್ಯಂಟಿ ಟ್ಯೂಮರ್, ಕ್ಯಾನ್ಸರ್ ರೋಗಗಳನ್ನು ನಿವಾರಣೆ ಮಾಡುತ್ತೆ. ಇದರಲ್ಲಿ ಆ್ಯಂಟಿಬಯೋಟಿಕ್ ಇರುತ್ತೆ, ಆ್ಯಂಟಿ ಫಂಗಲ್ ಇರುತ್ತೆ, ಆ್ಯಂಟಿ ಪ್ರೋಟೋಸೋವಲ್ ಇರುತ್ತೆ. ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ ಊತನೆಲ್ಲ ಕಡಿಮೆ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ನಮ್ಮ ದೇಹದ ಕಲ್ಮಶಗಳನ್ನೆಲ್ಲ ತೆಗೆಯುತ್ತೆ. ಇದು ಆ್ಯಂಟಿ ಡಯಾಬಿಟಿಕ್, ಸಕ್ಕರೆ ಕಾಯಿಲೆ ರೋಗಿಗಳಿಗೂ ಒಳ್ಳೆಯದು. ವೂಂಡ್ ಹೀಲಿಂಗ್ಗೆ ಹೆಲ್ಪ್ ಮಾಡುತ್ತೆ, ಅಂದರೆ ಗಾಯಗಳನ್ನು ಬೇಗ ಒಣಗಿಸುತ್ತೆ. ಇದರಲ್ಲಿ ನೋವು ನಿವಾರಕ ಅಂಶಗಳು ಅನಾಲ್ಜಸಿಕ್ ಇರುತ್ತೆ. ಸೊ ಈ ಇನ್ಸೆಕ್ಟ್ ಬೈಟು, ಎಕ್ಸಿಮಾ, ಸೋರಿಯಾಸಿಸಲ್ಲಿ ಆ ಎಲೆನ ಮುಟ್ಸೋದ್ರಿಂದ ಅಥವಾ ಸವರೋದ್ರಿಂದ ಅದರ ಪರಿಣಾಮ ಎಷ್ಟೋ ಕಡಿಮೆ ಆಗುತ್ತೆ. ಇದು ಹೃದಯ ಸಂಬಂಧಿ ಕಾಯಿಲೆಗಳಲ್ಲೂ ಇದು ಬಹಳ ಪರಿಣಾಮಕಾರಿ. ಅಲರ್ಜಿಗಳನ್ನು ಕಡಿಮೆ ಮಾಡುತ್ತೆ. ಇದು ಮಾನವರಿಗೆ ಬಹಳ ಪರಿಣಾಮಕಾರಿ ದೊಡ್ಡ ಪತ್ರೆ. ಹಾಗೂ ಇದು ಸೇಫ್ ಫಾರ್ ಹ್ಯೂಮನ್ಸ್. ಸೊ ಇದರಲ್ಲಿ ಪ್ಯಾಕೆಟ್ಸ್ ಆಫ್ ವಿಟಮಿನ್ ಎ ಆ್ಯಂಡ್ ಸಿ ಇರುತ್ತೆ. ಇದರಲ್ಲಿ ಜ್ವರನ ಕಡಿಮೆ ಮಾಡುತ್ತೆ. ಇಟ್ ರಿಲೀವ್ಸ್ ಫೀವರ್. ಸೊ ಈಗ ಇದು ಯಾವಾಗ ಜಾಸ್ತಿ ತಿನ್ನಬಾರ್ದು ಅಂತ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು. ಸೊ ಇದನ್ನು, ಅದರಲ್ಲಿ ಪೆಪ್ಪರ್ಮಿಂಟ್ ಇರುತ್ತೆ ದೊಡ್ಡ ಪತ್ರೆಯಲ್ಲಿ, ಅದು ಸ್ವಲ್ಪ ಎದೆ ಉರಿ, ಹೊಟ್ಟೆ ಉರಿ ಮಾಡ್ಬೋದು. ಅದನ್ನು ಸ್ವಲ್ಪ ತುಟಿ ಬಾಯಿ ಒಣಗೋದು, ವಾಂತಿ ಬರೋದು, ವಾಕರಿಕೆ ಬರೋದು, ನಾಸಿಯ, ವಾಮಿಟಿಂಗ್ ಎಲ್ಲ ಆಗಬಹುದು. ಇದರಲ್ಲಿ ತರಾವರಿ ಖಾದ್ಯಗಳು ಅಂದರೆ ಪದಾರ್ಥಗಳನ್ನು, ಅಡುಗೆಗಳನ್ನ ಮಾಡ್ತಾರೆ. ಅದು ಏನಪ್ಪ ಅಂದರೆ ದೊಡ್ಡ ಪತ್ರೆ ಚಟ್ನಿ, ದೊಡ್ಡ ಪತ್ರೆ ತಂಬುಳಿ. ಇದರಲ್ಲಿ ಜಿಂಜರ್ ಅಂದರೆ ಶುಂಠಿ ಜೊತೆಗೆ ಮೆಕ್ಸಿಕನ್ ಮಿಂಟ್ನ ಹಾಕ್ಬಿಟ್ಟು ಟೀ ಮಾಡ್ತಾರೆ. ಇದರಲ್ಲಿ ಬೋಂಡಾ ಬಜ್ಜಿ ಕೂಡ ಮಾಡ್ತಾರೆ. ಇದನ್ನು ಹಾಗೇ ಕೂಡ ತಿನ್ಬೋದು. ಈಗ ಕೆಮ್ಮಿದ್ದಾಗ ಒಂದು 2 ಎಲೆನ ಉಪ್ಪಲ್ಲಿ ಹಾಕ್ಬಿಟ್ಟು ಒಂಚೂರು ಶಾಖ ಮಾಡಿ ಕೊಡ್ತಾರೆ. ಇದು ಕೆಲವು ಸಾರಿ ಚರ್ಮ ವ್ಯಾಧಿಗಳಲ್ಲಿ, ಸೋರಿಯಾಸಿಸ್ ಅಂತ ಕಡೆ, ಎಕ್ಸಿಮಾ, ಗಜಕರ್ಣ ಅಂತ ಕಡೆ ಅದನ್ನು ರಬ್ ಮಾಡ್ಬೋದು. ಈ ಎಲೆನ ರಬ್ ಮಾಡ್ಬೋದು. ಇದರ ಸೈಡ್ ಎಫೆಕ್ಟ್ಸು ಎದೆ ಉರಿ, ತುಟಿ ಬಾಯಿ ಒಣಗೋದು, ವಾಂತಿ ಮತ್ತು ಇದೆಲ್ಲ ಬಾಯಾರಿಕೆ ಎಲ್ಲ ಆಗುತ್ತೆ. ಇದು ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದು ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ತಲೆ ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ಇದು ಕೂದಲಿನ ಬೆಳವಣಿಗೆಯಲ್ಲಿ ಸ್ಟಿಮ್ಯುಲೇಟ್ಸ್ ಹೇರ್ ಗ್ರೋತ್. ಇದು ಫ್ಯಾಟಿ ಲಿವರ್ನಲ್ಲಿ ಬಹಳ ಬೆನಿಫಿಷಿಯಲ್ಲು. ಇದನ್ನು ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ಸೇವಿಸಬಾರ್ದು. ಇದನ್ನು ಹಸಿ ಎಲೆನೇ ಬೇಕಾದ್ರೆ ತಿನ್ಬೋದು. ಇದರಲ್ಲಿ ಈ ಮಿಂಟ್ ಇದರಲ್ಲಿ ಜ್ಯೂಸ್ ಮಾಡಿದ್ರೆ, ಇದು ಒಂಥರ ಪುದೀನ ಥರ ಜಾತಿಗೆ ಸೇರಿದ್ದ ಒಂದು ಸಸ್ಯ. ಸೊ ಇದಕ್ಕೆ ಮೆಕ್ಸಿಕನ್ ಮಿಂಟ್, ಇಂಡಿಯನ್ ಮಿಂಟ್ ಅಂತ ಹೇಳ್ತಾರೆ. ಸೊ ದೊಡ್ಡ ಪತ್ರೆ. ಸೊ ಮಿಂಟ್ ಜ್ಯೂಸ್ ರೆಡ್ಯೂಸಸ್ ಯೂರಿಕ್ ಆ್ಯಸಿಡ್. ಸೊ ಟೆಸ್ಟೋಸ್ಟಿರೋನ್ ಸ್ವಲ್ಪ ಡ್ರಾಪ್ ಆಗ್ಬೋದು, ಬಟ್ ಇದರಲ್ಲಿ ಒಂದು ಉತ್ತಮವಾದ್ದೇನೆಂದರೆ BP-ನ ಕಡಿಮೆ ಮಾಡುತ್ತೆ, ಶುಗರ್ನ ಕಡಿಮೆ ಮಾಡುತ್ತೆ. ಇಷ್ಟು ಮಾತುಗಳನ್ನು ಹೇಳಿ ತಮಗೂ ನಮ್ಮ ಶ್ರೀಮತಿ ಮಹಾಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.